ಯಾಕವ ಪ್ರಸಾದ ಹಂಗ್ ಮಾಡ್ತಾ ಇದೀ? ತಿನ್ನುವ. ಇಲ್ಲ ಅಕ್ಕ, ಅದು ನಾನು ಒಂದ್ಕಿತ ಊಟ ಮಾಡಿದ್ಮ್ಯಾಕೆ ಸ್ನಾನ ಮಾಡಿದ್ಮ್ಯಾಕೆ ದೇವ್ರ ಪ್ರಸಾದನ ತಿನ್ನೋದು. ಒತ್ತಾರಕ್ಕೆ ಸ್ನಾನ ಮಾಡ್ಬಿಟ್ಟು ತಿಂತೀನಿ ಬಿಡಿ. ಅಣ್ಣ ನೀವಾದ್ರೂ ತಿನ್ನಿ. ಅಯ್ಯೋ ನನ್ನಮ್ಮಿ ವಸಿ ಹಂಗೆಯ, ಯಾವ್ರು ತಿನ್ರು ಅಂದ್ರೆ ವಸಿ ಭಕ್ತಿ ಜಾಸ್ತಿ. ನಾವ್ ಹಂಗಲ್ಲ, ಇಸ್ಕೊಂಡಿದ ತಕ್ಷಣ ಶಿವ ಅಂತ ತಿಂತಾ ಇರೋದಯ್ಯ. ಭದ್ರ ರೀ, ಏನಾಯ್ತು? ತಗೊಳ್ಳಿ, ನೀರ್ ಕುಡೀರಿ. ಯಾಕ್ರಿ, ಏನಾಯ್ತು? ಮೋನ, ಆ ಹಿಂದಿನ ಮನೆ ನಿಂಗ? ಯಾರು? ಆ ಮರದ ಮ್ಯಾಗಿಂದ ಬಿದ್ದು ಸತ್ತೋದ್ನಲ್ಲ ಅವನಾ? ಅವನೇ ತಿರ್ಗಾ ನನ್ ಕನಸ್ನಾಗ ಬಂದವನ್. ಅಯ್ಯೋ, ನೀವ್ ಅವ್ನ್ ಬಿದ್ದಾಗ ಅವನನ್ನ ಎತ್ಕೊಂಡೋಗಿ ಆಸ್ಪತ್ರೆ ತೇರ್ಸಿದ್ರಲ್ಲ, ಎಲ್ಲೋ ಆ ಕಡೆ ಹೋದಾಗ ಆ ಘಟನೆ ಗೆಪ್ತಿಗ್ ಬಂದಿರ್ತದೆ. ಅದ್ರಿಂದ ಅವನು ಕನ್ಸಲ್ ಬಂದವನೆ ಆಟಯ. ಇಲ್ಲ ಮೋನ, ಅದೇನೋ ಗೊತ್ತಿಲ್ಲ, ಅವನ್ ಕನಸ್ನಾಗ ಬಂದ್ರೆ ನಮ್ಮ ಮನೆಯವ್ರಿಗೆ ಕುಂತ್ರು ನಿಂತ್ರು ಏನಾದ್ರೂ ಒಂದ್ ತೊಂದ್ರೆ ಆಗ್ತದೆ. ರೀ, ನೀವ್ ಸುಮ್ಕೆ ಇರಿ. ಏನೇನೋ ಹೇಳಿ ನನ್ನನ್ನು ಗಾಬರಿ ಪಡಿಸ್ಬೇಡಿ. ಏನೇನೋ ಹೇಳ್ತಾ ಇಲ್ಲ ಮೋನ. ನಮ್ಮ ಮನೆ ಮಗಳು ನಮ್ಮ ಮರವಾದಿ ಕಳೆದು ಅವನ ಯಾವನ್ನ ಮದುವೆ ಮಾಡ್ಕೊಂಡು ಹೋದ್ಲಲ್ಲ, ಅವತ್ತಿಂದಿನ ದಿನನೂ ಇದೇ ಕನ್ಸೆಯ. ಅಟೆ ಯಾಕೆ ನಮ್ಮ ಭದ್ರ ಮದುವೆ ಮಾಡ್ಕೊಂಡಲ್ಲ, ಅವತ್ತಿಂದಿನ ದಿನನೂ ಇದೇ ಕನ್ಸು. ಆಮಕ್ಕೆಷ್ಟೆಲ್ಲ ಅನಾಹುತ ಆಯ್ತು ಅಂತ ನಿಂಗೆ ಗೊತ್ತಲ್ಲ. ಅವ್ನು ನನ್ನ ಕನ್ಸಿಗೆ ಬಂದವನೇ ಅಂದ್ರೆ ಏನಾದ್ರೂ ಒಂದು ಆಯ್ತದೆ. ನನಗೆ ಮಲಗಿದ ತಕ್ಷಣನೇ ಈ ಕನಸು ಬಿತ್ತು. ನನಗೇನೋ ಒಂಥರ ತಳಮಳ ಮೋನ. ನೋಡಿ, ಕಾಗೆ ಕೂತಾಗ ಕೊಂಬೆ ಮುರಿತು ಅಂದ್ಬಿಟ್ಟು ಅದ್ರ ತೂಕಕ್ಕೆ ಮುರಿತು ಅನ್ನಕ್ಕಾದತ್ತೆ. ಹಂಗೆಯ ಈ ಘಟನೆ ಆಗಿರೋದು. ಕನ್ಸು ತಾಳೆ ಆಗಿರ್ತದೆ, ಅದಕ್ಕೆ ಹಿಂಗಂದ್ರೆ ಹೆಂಗೆ? ಹಂಗಲ್ಲ ಮೋನ. ನೋಡಿ, ಯೋಚನೆ ಒಳ್ಳೇದಾಗಿದ್ರೆ ಆಗದೆಲ್ಲ ಒಳ್ಳೇದೇ ಆಯ್ತದೆ. ಅದೇ ನಮ್ಮ ಮನ್ಸು ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಆಗದೆಲ್ಲ ಕೆಟ್ಟದೇ ಆಯ್ತದೆ ಅಂತ ನೀವೇ ಹೇಳ್ತಿದ್ರಿ ಅಲ್ವೇ? ಮೋನ, ಭದ್ರ ಇದ್ಯಾ ಇಬ್ರು ಇಟ್ಟೊತ್ತಲ್ಲಿ ಪ್ರಯಾಣ ಮಾಡ್ತಾವ್ರೆ. ಈ ಕನ್ಸು ಬಿದ್ದಿರೋದಕ್ಕೂ ಇದಕ್ಕೂ ಏನೋ ಸಂಬಂಧ ಅದೇ. ಅಲ್ಲಿ ಏನ್ ಅನಾಹುತ ಆಗ್ಬಿಡುತ್ತೋ ಏನೋ ಅಂತ ಚಿಂತೆ ಆಗ್ಬಿಟ್ಟದೆ. ಚಿಂತೆ ಬಿಟ್ಬಿಡಿ. ಅದ್ಯಾವ್ರಿ ಕೈ ಮುಗ್ದು ಹೊರಗಡೆ ಹೋಗಿರೋ ಮಗ ಸೊಸೆ ಏನು ತೊಂದ್ರೆ ಇಲ್ದಲೆ ಮನೆಗ್ ಬಂದ್ರೆ ಸಾಕು ಅಂತ ಬೇಡ್ಕೊಂಡು ಮನೆಗ್ ಕಳಿ. ಎಲ್ಲ ಒಳ್ಳೇದೇ ಆಯ್ತದೆ. ಗೌಡ್ರೆ, ಏನಿಲ್ಲ ಕಣಮ್ಮಿ. ಯಾಕ್ ಗೌಡ್ರೆ, ನಿದ್ದೆ ಬರ್ತದಾ? ಏನ್ ಇಲ್ಕಂಡ್ ಬಿಡಮ್ಮಿ. ನಮ್ಮಿಂದ ನಿಮ್ ತೊಂದ್ರೆ ಆಯ್ತು ಅನ್ಸುತ್ತೆ. ಇದ್ರಲ್ಲಿ ನಿಮ್ ತೊಂದ್ರೆ ಏನ್ ಬಿಡಕ, ನಾವೇನ್ ತಲೆ ಮೇಲೆ ಹೊತ್ಕೊಂಡು ಹೋಯ್ತಾ ಇದೀವಿ. ಏನ್ ಬಾ ಅಂದ್ರೆ ಇನ್ನೊಂದು 1/4 ಗಂಟೆ ತಗೋಬೋದೇನೋ. ಬನ್ನಿ.
ಯಾಕ್ಲಾ ಸುಭಾಸ ಹಿಂಗ್ ಓಡಾಡ್ತಿದ್ಯಾ? ನಿದ್ದೆ ಬರ್ಲಿಲ್ವೇ? ಒಂದು ಮುಖ್ಯವಾದ ಕೆಲ್ಸ ವಹಿಸಿನ ಕಣಮ್ಮ, ಅದ್ ಮುಗಿಯ ಗಂಟ ನಿದ್ದೆ ಬರಾಕಿಲ್ಲ. ಮುಖ್ಯವಾದ ಕೆಲ್ಸವೇ? ನಂಗೆ ಗೊತ್ತಿಲ್ದೆ ಅದ್ ಏನ್ಲಾ ಮಾಡ್ತಿದ್ದಿ? ಅಮ್ಮ, ಕೆಲ್ಸ ಮುಗಿದ್ಮ್ಯಾಕೆ ನಾನೇ ಬಂದ್ ನಿನ್ನ ಹತ್ರ ಹೇಳ್ತೀನಿ, ಆಗ ನೀನೇ ನನಗ್ ಸಭಾಸ್ಗಿರಿ ಕೊಡ್ತೀಯ. ನಾನ್ ಏನೇ ಮಾಡಿದ್ರುವೆ ನನ್ ದಾರಿಗೆ ಅಡ್ಡವಾಗಿರೋ ಮುಳ್ಳುಗಳನ್ನೆಲ್ಲ ಕಿತ್ತಾಕದೆಯೇ ನನ್ ಕೆಲ್ಸ. ಅದೆಲ್ಲ ಸರಿ, ಆದ್ರೆ ಆ 6 ಅಡಿ 3 ಅಡಿನ ಕರ್ಕೊಂಡು ಹೋಯ್ತಿರೋದು ಮದ್ವೆಗಲ್ಲ, ಬೇರೆ ಎಲ್ಲೋ ಅಂತ ನನಗ ಅನ್ನಿಸ್ತಾದೆ. ಅವನು ಎಲ್ಲಿಗೆ ಹೋಯ್ತಾವನೆ ಅಂತ ಕಂಡಿಡಿಬೇಕು ಸುಭಾಸ. ಅಮ್ಮ, ಅವ್ನು ಎಲ್ಲಾನ ಹೋಗ್ಲಿ ಬಿಡು, ಆದ್ರ ಅವ್ರು ಹೋಯ್ತಾರ ಕೆಲ್ಸ ಯಾವುದೇ ಕಾರಣಕ್ಕೂ ಆಗಕ್ಕಿಲ್ಲ. ಯೋನ್ ಹೇಳ್ತಿದ್ದಿಲ್ಲ? ಹೌದಮ್ಮ, ನನಗಾಗಿರೋ ಅವಮಾನಕ್ಕೆ ಪ್ರತೀಕಾರ. ಆಮ್ಯಾಕ ಅಧಿಕಾರ ಹಿಡಿಯೋದಕ್ಕೆ ದಾರಿ ಸುಲಭ ಮಾಡ್ತೀನಂತೆ ಬಿಡು. ಹುಷಾರು ಸುಭಾಸ, ಏನೇ ಮಾಡಿದ್ರು ಮೈಯೆಲ್ಲ ಕಣ್ಣಾಗಿರ್ಬೇಕು. ನಾವ್ ಮಾಡೋ ಕೆಲ್ಸ ನಮ್ ನೆರಳಿಗೂ ಗೊತ್ತಾಗ್ಬಾರ್ದು. ಅಮ್ಮ, ನೀನ್ ಅವತ್ತು ಹೇಳಿಲ್ವೇ ನಾವ್ ಮಸಿ ಬಳಿಬೇಕು, ಆದ್ರೆ ಆ ಮಸಿ ನಮ್ ಕೈ ಗಂಟಬಾರ್ದು ಅಂತ? ಅದೇ ಕೆಲ್ಸ ಮಾಡ್ತೀವನಂತೆ. ನೀನ್ ಏನ್ ತಲೆ ಕೆಡಿಸ್ಕೊಬೇಡ ಬಿಡಮ್ಮ. ಈಟ್ ಎಚ್ಚರಿಕೆ ಇದ್ರೆ ಸಾಕು ಕಣ್ಲ. ನಾನ್ ಅನ್ಕಂಡಂಗೆ ನೀನ್ ಪಟ್ಟಕ್ ಕೂತ್ಕೋಬಹುದು. ಅಮ್ಮ, ಆ ಕಾಲ ಇನ್ನೇನ್ ದೂರ ಇಲ್ಲ. ಆ 3 ಅಡಿ ಮಾನ ಕಳ್ಕೊಂಡ್ರೆ ಈ 6 ಅಡಿ ಕಾಲ್ ಕಳ್ಕತ್ತಾನೆ. ಆಮ್ಯಾಕೆ ನಾನ್ ಅಧಿಕಾರ ಪಡ್ಕತೀನಿ. ಗೌಡ್ರೆ, 1 ನಿಮಿಷ ಕಾರ್ ನಿಲ್ಸಿ. ಏನಾಯ್ತಮ್ಮೆ? ಗೌಡ್ರೆ, ಅಲ್ಲಿ ನೋಡಿ, ಕಾರಿಂದ ಏನೋ ಹೋಗಿ ಬತ್ತೈತೆ. ಹೌದಲ್ವೇ? ಏನಾಗಿದೆ ಕಾಣಲ್ಲಪ್ಪ. ಅಯ್ಯೋ ದೇವ್ರೆ. ಗೌಡ್ರೆ, ಏನಾಗಿದ್ದಾತು? ಏನಾಗೈತೆ ಅಂತ ನಂಗೂ ಗೊತ್ತಾಗ್ತಿಲ್ಲ ಕಣಮ್ಮೆ. ಏನಾಗದೆ ಅಂತ ಗೊತ್ತಾಗಬೇಕು ಅಂದ್ರೆ ಮೆಕ್ಯಾನಿಕೇ ಬರ್ಬೇಕು. ಇರು, ಅವ್ರಿಗೆ ಒಂದು ಫೋನ್ ಮಾಡ್ಬಿಡ್ತೀನಿ. ಅಲೋ ಚಂದ್ರಣ್ಣ, ಇಲ್ಲೇ ಬೆಂಗಳೂರಿಗೆ ಹೋಯ್ತಾ ಇದ್ದೆ, ದಾರಿ ಮಧ್ಯದಲ್ಲಿ ಗಾಡಿ ಕೆಟ್ಟೋಗದೆ. ಸರಿ, ಅಡ್ರೆಸ್ ಅಣ್ಣ. ಅದೇ ಅಮ್ಮೆ, ಮೆಕ್ಯಾನಿಕ್ ಬರೋದು ಹೊಸಿ ತಡ ಆಯ್ತಿದೆ. ನೀನ್ ಅಲ್ಲಿ ಗಂಟ ಹೋಗಿ ಗಾಡಿ ಒಳಗ್ ಕೂತಿರು. ಪರವಾಗಿಲ್ಲ ಗೌಡ್ರೆ, ಎಲ್ರು ಇದಾರಲ್ವೇ, ನಾನು ಇರ್ತೀನಿ. ಎಲ್ರು ಹಿಂಗೆ ಚಳಿಲ್ ನಡ್ಗಕ್ ಆಗಕ್ಕಿಲ್ಲ. ಇಲ್ಲೇ ಎಲ್ಲಾದ್ರೂ ಬೆಂಕಿ ಹಾಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಳೋಣ ಬನ್ನಿ. ಏನಮ್ಮೆ, ಬಡ್ಡಿ ಐದ ನಮ್ ಕ್ವಾಟ್ಲೆ ಕಾರಿಗೆ ಬೆಂಕಿ ಹಾಕ್ತಾ? ಬೆಂಕಿ ಪಟ್ನನ್ ಮಾತ್ರ ಕಾರ್ ಒಳಗೆ ಇಟ್ಟವ್ ನೋಡು, ಅದರಿಂದ ನಮ್ಗೆ ಉಪಯೋಗ ಆಯ್ತು. ಏನಕ್ಕ, ನೀವು ಮನೆಗೆ ಹೋಗೋದ್ ಹೊಸಿ ತಡ ಆಯ್ತದೆ. ಕಾರ್ ಕೆಟ್ಟೋಗಿದ್ರಿಂದ ಬೇಜಾರ್ ಮಾಡ್ಕೊಬಿಡಿ. ಪರವಾಗಿಲ್ಲ ಬಿಡೋಣ, ನಮ್ ಕೈಲಿ ಏನದೆ. ಯಾವಾಗ ಏನಾಗುತ್ತೋ ಅಂತ ಯಾರಿಗೂ ಗೊತ್ತಾಕಿಕ್ಕಿಲ್ಲ. ಈಗ ಚೆನ್ನಾಗಿರೋರು ಇನ್ನು ಹೊಸಿ ಹೊತ್ತಲ್ಲಿ ಕೈ ಕಾಲ್ ಕಳ್ಕೊಬೋದು, ಯಾರಿಗ್ ಗೊತ್ತು? ಅದು ನಿಜ ಕಣಕ್ಕ. ಮನ್ಸೂನ್ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗಲ್ವೇ? ಗೌಡ್ರೆ, ಏನಾಯ್ತು? ಇಲ್ಲ ಕಣಮೆ, ಹೊಗೆ ಅನ್ಸ್ತದೆ. ಲೇ, ಈಗ ಅವನಿಗೆ ಮದ್ದು ತಲೆಗೇರದೆ. ಪೂರ್ತಿ ಏರೋ ಗಂಟ ಕುತ್ಕೊಂಡ್ರೆ ಕೆಲ್ಸ ಆಗಕ್ಕಿಲ್ಲ.
ಏನಕ್ಕ ಇದು ಇದ್ದಕ್ಕಿದ್ದಂಗ ಹಿಂಗ್ ಮಾತಾಡ್ತಿದ್ದೀರಾ? ಗೌಡ್ರೆ ಏನಾಯ್ತು ನಿಮ್ಗೆ? ಗೌಡ್ರೆ ಗೌಡ್ರೆ ನಾನು ಭಯ ಆಯ್ತೈತ್ ನಂಗೆ. ಗೌಡ್ರೆ ಗೌಡ್ರೆ ಅಯ್ಯೋ ಅಯ್ಯೋ ಗೌಡ್ರೆ ಏನಾಯ್ತು ನಿಮ್ಗೆ? ಗೌಡ್ರೆ ಹೇಳ್ದೆ ತಾನೆ, ಯಾವಾಗ ಯಾರ್ ಕೈ ಕಾಲ್ ಕಳ್ಕೊತಾರೆ ಅಂತ ಗೊತ್ತಾಗಲ್ಲ. ಇವಾಗ ನೀವಿಬ್ರು ಕಳ್ಕೊತೀರಿ. ಅಯ್ಯೋ ಗೌಡ್ರೆ 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 ನೋಡಿ ಮಾತಾಡಿ ಗೌಡ್ರೆ ಎದಳಿ ಕಣ್ಬಿಡಿ ಗೌಡ್ರೆ 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 ಮೊದ್ಲು ಇವ್ರು ಹೇಳ್ಕೊಳ್ಳೋ, ಇವಳು ಕೊಪ್ಕರ್ಸನೆ ಇವತ್ತು. ಗೌಡ್ರೆ 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 ಬಿಡು. ನನ್ನೊಮ್ಮೆ ನಂಬಿಡ್ತೀರೇನ್ರು? ತಾಕತ್ತಿದ್ರ ಬಂದ್ರು. ಗೌಡ್ರೆ ಗೌಡ್ರೆ ನಿಮ್ಗೆ ಏನು ಆಗಿಲ್ಲ ತಾನೆ? ನಂಗೇನು ಆಗಿಲ್ಲ ಕಣಮೆ, ಬಾ ಹೋಗುವ. ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ತೆಗಿ 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 ಫೋನ್ ತೆಗಿ. ಫೋನ್ ತೆಗಿರ್ಲ, ಒಬ್ನ ಮಗನು ತೆಗಿತಾ ಇಲ್ವಲ್ಲ. ಥು. ಏನ್ ನಡೀತಾ ಇದ್ದಾತು, ಏನು ಏನು ಗೊತ್ತಾಯ್ತಾ ಇಲ್ಲ. ಒಬ್ನ ಮಗನು ಫೋನ್ ತೆಗಿತಾ ಇಲ್ಲ. ಎಲ್ಲಿ ಬಿದ್ದು ಸಾಯ್ತಾವ್ರ ನನ್ ಮಕ್ಕಳು. ತೆಗಿ ತೆಗಿ ಫೋನ್ ತೆಗಿ. ಏನಾಯ್ತು ಗೌಡ್ರೆ? ಅವರೆಲ್ಲ ಯಾರು? ಗೊತ್ತಿಲ್ಲ ಚಂದ್ರಣ್ಣ. ಹೆಂಗೋಸ್ರು ವೇಷ ಹಾಕೊಂಡು ಕಾರ್ಗೆ ಕೈ ಅಡ್ಡ ಹಾಕಿದ್ರು. ನಿಲ್ಲಿಸ್ದೆ, ರಾಮನಗರ ಗಂಟೆ ಬಿಟ್ಕೊಡು ಅಂತಂದ್ರು. ಎಲ್ಲ ಕಳ್ಳನ್ ಮಕ್ಳಯ್ಯ. ಗೌಡ್ರೆ, ಈ ರೋಡಲ್ಲಿ ಸ್ಯಾನೆ ಹುಷಾರಾಗಿರ್ಬೇಕು. ರಾಬ್ರಿ ಮಾಡೋರ್ ಕಾಟ ಸ್ಯಾನೆ ಆಗ್ಬಿಟ್ಟದೆ. ಇವ್ರು ಅದೇ ಗುಂಪ್ನವ್ರು ಇರ್ಬೇಕು. ಹೆಂಗಸರು ವೇಷ ಹಾಕೊಳ್ಳೋದು, ಹಿಂಗ್ ಡ್ರಾಪ್ ಕೇಳ್ಬಿಟ್ಟು ಮಧ್ಯದಲ್ಲಿ ನಿಲ್ಸಿ ದರೋಡೆ ಮಾಡೋದು. ಇವತ್ ನನ್ ಕೈಗ್ ಸಿಗ್ಬೇಕಾಗಿತ್ತು. ನನ್ ಮಕ್ಳೊಂದ್ ನರ್ಕ ತೋರಿಸ್ತಾ ಇದ್ದೆ. ನಿಮಗೇನಾಗಿಲ್ಲ ತಾನೆ? ನನ್ಗೇನಾಗಿಲ್ಲ ಚಂದ್ರಣ್ಣ. ಮೊದ್ಲು ಕಾರ್ಗೆ ಏನಾಗದು ಹೊಸಿ ನೋಡು. ಅಮ್ಮಿ, ನಿಂಗೇನಾಗಿಲ್ಲ ತಾನೆ? ಇಲ್ಲ ಗೌಡ್ರೆ, ನಂಗೇನು ಆಗಿಲ್ಲ. ನಿಮ್ಗೂ ಏನು ಆಗಿಲ್ಲ ತಾನೆ? ನನ್ಗೇನಾಗದಮ್ಮಿ, ನನ್ಗೇನು ಆಗಿಲ್ಲ. ನನ್ ಕೈಲಿ ಸಿಕ್ಲಿಲ್ಲ ಕಳ್ಳನ್ ಮಕ್ಳು. ಗೌಡ್ರೆ, ಆಯಿಲ್ ಕಡಿಮೆ ಆಗಿ ಇಂಜಿನ್ ಓವರ್ ಹೀಟ್ ಆಗಿ ಸೀಸ್ ಆಗ್ಬಿಟ್ಟದೆ. ನೆಟ್ಟಿಗೆ ಸರ್ವಿಸ್ ಮಾಡಿಸ್ದಲೆ ಹಿಂಗಾಗಿರೋದು. ಇಲ್ಲೇನು ಮಾಡಕ್ಕಾಗಕ್ಕಿಲ್ಲ. ಇದನ್ನ ನಮ್ ಗ್ಯಾರೇಜಿಗೆ ತಗೊಂಡೋಗಿ ರಿಪೇರಿ ಮಾಡಿಸ್ಬೇಕು. ಗೌಡ್ರೆ ಹಿಂಗ್ ಹೇಳ್ತಾರಲ್ಲ, ಈಗ ಏನ್ ಮಾಡೋದು? ನಾವ್ ಬೆಂಗ್ಳೂರಿಗೆ ಹೋಗೋದ್ ಹೆಂಗೆ? ಚಂದ್ರಣ್ಣ, ಈಗ ಬೆಂಗ್ಳೂರ್ಗೆ ಹೋಗ್ಬೇಕು, ಏನಾದ್ರು ವ್ಯವಸ್ಥೆ ಮಾಡಕ್ಕಾಗಲ್ವಾ? ಬಾಡಿಗೆಗೆ ಯಾವ ಕಾರ್ ಸಿಗ್ತಾವ ನೋಡು. ಈಟೊತ್ನಾಗ ಸಿಗೋದ್ ಕಷ್ಟನೇ. ನೋಡ್ತೀನಿ, ಹೋಗಿ ಫೋನ್ ಮಾಡ್ತೀನಿ. ಸರಿ ಕಣ.
ಸ್ವಲ್ಪ ಗಾಡಿ ನಿಲ್ಸೋಣ. ಗೌಡ್ರೆ ಅಲ್ಲಿ ನೋಡಿ ಯಾರೋ ಬತ್ತವ್ರೆ. ಲಿಂಗಣ್ಣ, ಏ ಅಮ್ಮೆ ಗಾಬರಿ ಆಗ್ಬಿಡ ಕಣಮ್ಮೆ, ಗೊತ್ತಿರೋರಯ್ಯ ಲಿಂಗಣ್ಣ ಅಂತ. ಇವರು ಎಲೆಕ್ಟ್ರಿಕ್ ಕೆಲಸದಲ್ಲಿ ತುಂಬಾ ಫೇಮಸ್ಸು. ನಮ್ ಲಿಂಗಣ್ಣ ಎಲೆಕ್ಟ್ರಿಕ್ ಕೆಲ್ಸವ ಹೆಂಗ್ ಮಾಡ್ತಾನೆ ಅಂತಂದ್ರೆ ಮನೆಗೂ ಗೊತ್ತು. ನಮ್ ಊರ ಹಬ್ಬಕ್ಕೆಲ್ಲ ಇವನೇ ಮಾಡೋದು. ಗೌಡ್ರೆ, ಇಟ್ಟೊತ್ನಲ್ಲಿ ನೀವು ಇಲ್ಲೇನ್ ಮಾಡ್ತಿದ್ರಿ? ಲಿಂಗಣ್ಣ, ನಾವು ಬೆಂಗ್ಳೂರ್ಗೆ ಹೋಯ್ತಾ ಇದ್ದು, ಕಾರ್ ಕೈ ಕೊಟ್ಬಿಡೋದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಸುಮ್ಮನೆ ನಿಂತಿದ್ವಿ ನೋಡು. ಗೌಡ್ರೆ, ನಾವು ಬೆಂಗಳೂರಿಗೆ ಒಂದು ಲಾರ್ಜ್ ಐಟಮ್ನ ಶಿಫ್ಟ್ ಮಾಡ್ತಾ ಇದೀವಿ. ನಿಮ್ಗೆ ಅಭ್ಯಂತರ ಇಲ್ಲಾಂದ್ರೆ ಬನ್ನಿ ಹೋಗೋಣ. ಅದು ನೀವೊಂದ್ಕಿಂತ ಬಂದು ನೋಡಿ ಗೌಡ್ರೆ, ಬಂದು ಕೂತ್ಕೋಬಹುದು. ಹಿಂದ್ಗಡೆ ಸೋಫಾ ಬೆಡ್ ಎಲ್ಲ ಇದೆ. ಏನ್ ಮಾಡೋದಮ್ಮೆ? ನಡೀರಿ ಹೋಗೋಣ. ಚಂದ್ರಣ್ಣ, ನಿಂಗ್ ಗಾಡಿ ತಗೊಂಡೋಗಿ ರೆಡಿ ಮಾಡಿಸಿ ನಂಗೆ ಫೋನ್ ಮಾಡು, ಸರಿನೇ? ಸರಿ ಆಯ್ತು ಲಿಂಗಣ್ಣ, ಓಡೋಣ. ಸರಿ ಬನ್ನಿ. ಬನ್ನಿ ಗೌಡ್ರೆ. ಇದೇ ಗೌಡ್ರೆ. ಗೌಡ್ರೆ, ನಾನು ಮುಂದ್ಗುಟ್ಟೆ ಕುಂತಿರ್ತೀನಿ, ನಿಮ್ಗೆ ಏನೇ ಬೇಕಾದ್ರೂ ಫೋನ್ ಮಾಡಿ. ಸರಿ ಕಣ, ಕೂತ್ಕೊಳ್ಳಿ ಗೌಡ್ರೆ. ಏನಿವತ್ತು ಈಟೊಂದು ಖುಷಿಯಾಗಿದ್ಯಾ? ಏನಿಲ್ಲ ಗಿಣಿಮರಿ, ಇವತ್ತು ನನ್ನ ಜೀವನದಾಗೆ ಸ್ಯಾನೆ ಖುಷಿಯಾದ ದಿನ. ಎಲ್ಲ ನಾನು ಅಂದ್ಕೊಂಡಂಗೆ ನಡೀತಾ ಇದೆ. ಅಂದ್ರೆ ನಮ್ ದೊಡ್ಡಪ್ಪ ಇವತ್ತು ನನ್ನನ್ನ 4 ಗ್ರೆನೇಡ್ ಶೋರೂಮ್ ಓನರ್ ಆಗಿ ಮಾಡಿದ್ರು. ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ನಿಂಗೆ ಖುಷಿ ಆಯ್ತದೆ, ಇಲ್ಲಿ ನಂಗೆ ಪ್ರಾಣ ಹೋದಂಗ ಆಯ್ತದೆ. ಯಾಕೆ ಚಂಪಾ, ನಾನ್ ಓನರ್ ಆಗಿ ಸಂದಾಗಿರೋದು ನಿನ್ಗೆ ಇಷ್ಟ ಇಲ್ವೇ? ಅದೆಲ್ಲ ನಂಗಿಷ್ಟನೇಯ. ಆದ್ರೆ ಈಗ ನಮ್ಮಿಬ್ರು ಮದ್ವೆ ಬಗ್ಗೆ ಅಟ್ಟಿಲ್ ಮಾತಾಡು ಅಂತ ಹೇಳಿದ್ನಲ್ಲ, ಮಾತಾಡಿಯೋ ಇಲ್ಲ ಹಿಂಗೆ ಮದ್ವೆ ಹತ್ರ ಬರೋ ಗಂಟ ಹಿಂಗೆ ಇದ್ದೀಯೋ? ಒಂದ್ ತಿಳ್ಕೊಂಬಿಡು, ನೀನಿಲ್ದೆ ನಾನಂತೂ ಖಂಡಿತ ಬದುಕಿರಕ್ಕಿಲ್ಲ. ನೀನಿಲ್ದೆ ನಾನ್ ಬದುಕಿರ್ತೀನಿ ಅಂತ ಅನ್ಕೊಂಡಿದ್ಯೆ? ನಮ್ ವಿಷಯ ಮಾತಾಡೋಣ ಅಂತ ಇವತ್ತು ನಮ್ ದೊಡ್ಡಪ್ಪಂತ ಹೋದಾಗ್ಲಿಯ ಈ ಶೋರೂಮ್ ವಿಷಯ ಹೇಳಿದ್ದು. ಆಗ ನಾನ್ ಹೆಂಗ್ ತಾನೇ ಮಾತಾಡಕ್ಕಾದತ್ ಹೇಳು? ಮದ್ವೆಗೆಲ್ಲ ತಯಾರಿಯಾಗಿ ಊರ್ಗೆಲ್ಲ ಪತ್ರಿಕೆ ಹಂಚಿನ ಮೇಲೆ ಮಾತಾಡಿಯಾ? ನೋಡು, ನಿನ್ ಕೈ ಮುಗಿದ್ ಕೇಳ್ಕೊಂತೀನಿ, ಬಿರ್ನೆ ಮಾತಾಡು. ಹಣ್ ತಿಂದು ಕೈ ತೊಳ್ಕೊಬಿಡೋಣ ಅಂತ ಅನ್ಕೊಂಡ್ರೆ ಹಿಂಗ್ ಹಿಂಸೆ ಕೊಡ್ತಾವಳಲ್ಲ. ನಾನು ನಿಂಗೆ ಹೇಳ್ತಿರೋದು, ಬೇಕಿದ್ರೆ ನಿನ್ ಕಾಲಕ್ ಬೀಳ್ತೀನಿ. ಚಂಪಾ, ಏನ್ ಮಾಡ್ತಾ ಇದ್ಯಾ? ಯಾಕೆದಳು? ನೀನ್ ಹಿಂಗೆಲ್ಲ ಮಾಡಿದ್ರೆ ನಂಗೆ ಸ್ಯಾನೆ ನೋವಾಯ್ತದೆ. ನಾನ್ ಮಾತಾಡ್ತೀನಿ ಅಂತ ಹೇಳಿನಿ ತಾನೆ, ಅಳ್ಬೇಡ, ಸುಮ್ಕಿರ. ಎಲ್ಲಿ ನೋಡಿದ್ರೆ ಇವಳು ಪ್ರಾಣ ತಿಂತಾವಳೆ, ಈ ಟೈಮಿಗೆ ಇವಳು ಬೇರೆ.
ಅಣ್ಣ ಹಿಂದ್ಗಡೆ ಲೈಟ್ ಆನ್ ಮಾಡ್ರಿ. ಹೇಳಿಂಗಣ ಅಣ್ಣ ಹಿಂದ್ಗಡೆ ಲೈಟ್ ಆನ್ ಆಗಿದೆ. ಬೋಸ್ ಅಂದಾಗತ್ ಕಣ ಇರ್ಲಿ ಬಿಡು. ಆಯ್ತಣ್ಣ. ಇದೇ ನಮ್ಮಿ ಇದು ಒಳ್ಳೆ ಮನೆ ಇದ್ದಂಗದೆ. ಒಂದ್ ರೀತಿಲಿ ಕಾರ್ ಕೆಟ್ಟೋಗಿದ್ದು ಒಳ್ಳೇದೇ ಆಯ್ತು ಅನ್ಸ್ತದೆ. ಹೂ ಗೌಡ್ರೆ, ನಂಗಂತೂ ಹಿಂಗ್ ಹೋಗಕ್ಕೆ ಸಾನೆ ಖುಷಿ ಆಯ್ತೈತೆ. ಒಂಥರ ರೋಡ್ ಮೇಲೆ ಓಡಾಡೋ ಮನೆ ಇದ್ದಂಗದೆ ಅಲ್ವೇ? ನೋಡಮ್ಮೆ, ಈ ಪಯಣನ ನೀನು ಜೀವನ್ ಪೂರ್ತಿ ಮರೆಯಕ್ಕಿಲ್ಲ, ಹಂಗೆ ಇರ್ತದ್ ನೋಡು.